ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಗಾಂಜಾ ಪ್ರಕರಣದ ಆರೋಪಿಗಳಿಗೆ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 30,000 ರೂಪಾಯಿ ದಂಡ. ಕಣ್ಣೂರು ಮಟ್ಟನೂರು ನಿವಾಸಿಗಳಾದ ರನೀಸ್ ಹಾಗೂ ಮೆಹರೂಫ್ ಎಂಬವರಿಗೆ ಶಿಕ್ಷಾ ವಿಧಿ. ಕಾಸರಗೋಡು ಜಿಲ್ಲೆಯ ಬಡ್ಸ್ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಕಾಂಜಂಗಾಡಿ ರಾಜ ರೆಸಿಡೆನ್ಸಿಯಲ್ಲಿ ಕಾರ್ಯಕ್ರಮ ಆಯೋಜನೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ನೇತೃತ್ವದಲ್ಲಿ ಸ್ಟಾರ್ಟ್ಅಪ್ ವಿಲೇಜ್ ಉದ್ಯಮಶೀಲತಾ ಕಾರ್ಯಕ್ರಮ ಕಚೇರಿಯ ಉದ್ಘಾಟನೆ. ಶಾಸಕ ಇ ಚಂದ್ರಶೇಖರ್ ಅವರಿಂದ ಉದ್ಘಾಟನೆ. ಲೆನ್ಸ್ಫೆಡ್ಡಿನ ಜಿಲ್ಲಾ ಸಮ್ಮೇಳನವು 12ರಂದು ಕಾಸರಗೋಡು ಆರ್ಕೆ ಮಹಲ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಕೇರಳ ಎನ್ಜಿಒ ಸಂಘ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನೆ. ಕ್ಷಾಮ ಭತ್ಯೆ ಬಾಕಿ ನಿರಾಕರಣೆಯನ್ನು ವಿರೋಧಿಸಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಗಾಂಜಾ ಪ್ರಕರಣದ ಆರೋಪಿಗಳಿಗೆ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 30,000 ರು ದಂಡ ವಿಧಿಸಿದೆ. ಕಣ್ಣೂರು ಮಟ್ಟನ್ನೂರು ನಿವಾಸಿಗಳಾದ ರನೀಸ್ ಸಿ ಹಾಗೂ ಮೆಹರೂಫ್ ಎಂಬವರಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯದ ಜಡ್ಜ್ ಪ್ರಿಯಾ ಕೆ ಶಿಕ್ಷೆ ವಿಧಿಸಿದ್ದಾರೆ. ಬೊಲೆರೋ ಜೀಪಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 2.5 ಕಿಲೋ ಗಾಂಜಾದೊಂದಿಗೆ ಸಿಕ್ಕಿಬಿದ್ದ ಪ್ರಕರಣದಲ್ಲಿ 2 ಆರೋಪಿಗಳಿಗೆ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 30,000 ದಂಡ ವಿಧಿಸಲಾಗಿದೆ. ಕಣ್ಣೂರಿನ ಮಟ್ಟನ್ನೂರಿನ ವಯಂತೋಡಿನಲ್ಲಿರುವ ರಫ್ಶಾನಾ ಕ್ವಾರ್ಟರ್ಸ್ ನಿವಾಸಿ ರನೀಶ್ ಸಿ ಹಾಗೂ ಮಟ್ಟನ್ನೂರು ಇಲ್ಲಮೂಲ ರೊಮೈಸ್ ಮಂಜಿಲ್ನ ಮೆಹರೂಫ್ ಎಂಬವರಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯದ ಜಡ್ಜ್ ಪ್ರಿಯಾ ಕೆ ಶಿಕ್ಷೆ ವಿಧಿಸಿದರು. ದಂಡ ಪಾವತಿಸದಿದ್ದರೆ ಹೆಚ್ಚುವರಿಯಾಗಿ 3 ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 2020 ಆಗಸ್ಟ್ 1ರಂದು ನಡೆದಿತ್ತು. ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಯ ಕರ್ನಕ್ಕಾಡಿನಲ್ಲಿ ಕಾಸರಗೋಡು ಸಬ್ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಇ, ಮಹಿಳಾ ಎಸ್ಐ ರೂಪಾ ಮಧುಸೂದನ್ ಹಾಗೂ ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ಅಶೋಕನ್ ಹಾಗೂ ಅನೂಪ್ ಮುಂತಾದವರು ಸೇರಿ ಬೊಲೆರೋ ಜೀಪಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ ಗಾಂಜಾದೊಂದಿಗೆ ಆರೋಪಿಗಳನ್ನು ಬಂಧಿಸಿದ್ದರು. ಕಾಸರಗೋಡು ಪೊಲೀಸರು ದಾಖಲಿಸಿದ ಪ್ರಕರಣವನ್ನು ಕಾಸರಗೋಡು ಇನ್ಸ್ಪೆಕ್ಟರ್ಗಳಾದ ರಾಜೇಶ್ ಪಿ ಹಾಗೂ ಅಜಿತ್ ಕುಮಾರ್ ಪಿ ತನಿಖೆ ನಡೆಸಿದ್ದರು. ಪ್ರಾಸಿಕ್ಯೂಷನ್ ಪರವಾಗಿ ಹೆಚ್ಚುವರಿ ಸರ್ಕಾರಿ ಪ್ಲೀಡರ್ ಚಂದ್ರಮೋಹನ್ ಜಿ ಹಾಗೂ ಅಡ್ವೊಕೇಟ್ ಚಿತ್ರಕಲಾ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಬಡ್ಸ್ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ಆಯೋಜಿಸಿದ ಬಡ್ಸ್ ಶಿಕ್ಷಕರ ಸನ್ಮಾನ ಸಮಾರಂಭವು ಮನಮೋಹಕವಾಗಿ ನಡೆಯಿತು. ಕಾಂಜಂಗಾಡಿ ರಾಜ ರೆಸಿಡೆನ್ಸಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ IAS ಉದ್ಘಾಟಿಸಿದರು. ಮಕ್ಕಳೊಂದಿಗೆ ಪ್ರೀತಿಯ ಪಾಠದೊಂದಿಗೆ ಬೆರೆಯುವ ಶಿಕ್ಷಕರಿಗೆ ಕುಟುಂಬಶ್ರೀಯ ಗೌರವ. ಕಾಸರಗೋಡು ಜಿಲ್ಲೆಯ ಬಡ್ಸ್ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ ವತಿಯಿಂದ ಸನ್ಮಾನಿಸಲಾಯಿತು. ಕಾಂಜಂಗಾಡಿ ರಾಜ ರೆಸಿಡೆನ್ಸಿಯಲ್ಲಿ ಆಯೋಜಿಸಲಾದ ಸನ್ಮಾನ ಕಾರ್ಯಕ್ರಮವನ್ನು ಕುಟುಂಬಶ್ರೀ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ IAS ಉದ್ಘಾಟಿಸಿದರು. ಬಡ್ಸ್ ಶಾಲೆಗಳ ಶಿಕ್ಷಕರು ಪ್ರೀತಿ ಹಾಗೂ ಸಹಿಷ್ಣುತೆಯಿಂದ ಮಕ್ಕಳೊಂದಿಗೆ ಕೆಲಸ ಮಾಡುವುದು ಸಮಾಜಕ್ಕೆ ಮಾದರಿಯಾಗಿದೆ. ವಿಶೇಷ ಪರಿಗಣನೆ ಹಾಗೂ ಮಾನಸಿಕ ಬೆಂಬಲದ ಅಗತ್ಯವಿರುವ ಮಕ್ಕಳೊಂದಿಗೆ ಶಿಕ್ಷಕರು ಪ್ರತಿದಿನ ಎದುರಿಸುವ ಸವಾಲುಗಳನ್ನು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಎಚ್ ದಿನೇಶನ್ ಹೇಳಿದರು. രാവിലെ മുതൽ വൈകുന്നേരം വരെ അവരുടെ കൂടെ കഴിയുന്നവരാണ്. നമുക്ക് ആ ഒരു മാനസികാവസ്ഥ കൃത്യമായിട്ട് നമുക്കറിയാം. അത് പുറത്ത് കാണിക്കാതെ നിങ്ങൾ വളരെ ആത്മാർത്ഥമായിട്ടാണ് വർക്ക് ചെയ്യുന്നത്. ഞാൻ ഇതിനു മുമ്പ് സാമൂഹ്യനീതി വകുപ്പിലായിരുന്നപ്പോഴും പല സ്ഥാപനങ്ങളിലേക്ക് പോയിട്ടുണ്ട്. കാസർഗോഡ് ജില്ലയിൽ തന്നെ 6 ബസ് സ്കൂളുകളെ MCRCകളായി ഉയർത്താനുള്ള നടപടിയെടുത്തത് ആ ഒരു സമയത്താണ്. നമ്മുടെ റീഹാബിലിറ്റേഷൻ സെന്റർ, എന്റെ സ്വന്തം റീഹാബിലിറ്റേഷൻ സെന്ററിന്റെ ആദ്യഘട്ടം പ്രവർത്തനം തുടങ്ങിയതൊക്കെ ഞാനൊരു പ്രത്യേക താല്പര്യം കൊണ്ട് തന്നെയാണ് അത്ര വേഗത്തിൽ അത്തരം കാര്യങ്ങൾ തീർക്കാൻ വേണ്ടി പറ്റിയത്. അതുകൊണ്ട് ഭാഗത്ത് നിന്ന് എല്ലാവിധ സപ്പോർട്ടും ബഡ്സ് സ്കൂളുകളെ സംബന്ധിച്ചുണ്ടാവും. തിരിച്ചു നിങ്ങളുടെ അതിനു വേണ്ടുന്ന നിർദ്ദേശങ്ങളും മറ്റുമാണ് എനിക്ക് വേണ്ടത്. നമുക്ക് അതുപോലുള്ള യോഗങ്ങൾ ഇനിയും ചേർന്ന് നിങ്ങളുടെ അസോസിയേഷൻ ഭാരവാഹികളുമായിട്ട് നിരന്തരം സംസാരിക്കാറുണ്ട്. ಖ್ಯಾತ ಚಲನಚಿತ್ರ ಧಾರಾವಾಹಿ ನಟ ಅನೀಶ್ ರವಿ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು.
ಬಡ್ಸ್ ಶಾಲೆಗಳಲ್ಲಿ ಓದುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಶಿಷ್ಟ ಪ್ರತಿಭೆ ಹಾಗೂ ಕನಸುಗಳ ಸಂಕೇತವಾಗಿದ್ದು ಸಮಾಜವು ವಿಶೇಷ ಗಮನ ಅಗತ್ಯವಿರುವವರು ಎಂದು ಕರೆಯುವ ಈ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಪ್ರೀತಿಯ ಸ್ಪರ್ಶದ ಮೂಲಕ ಆತ್ಮವಿಶ್ವಾಸವನ್ನು ಗಳಿಸುತ್ತಾರೆ. ಬಡ್ಸ್ ಶಿಕ್ಷಕರು ಹಾಗೂ ಮಕ್ಕಳ ನಡುವಿನ ಬಾಂಧವ್ಯವು ಪದಗಳಿಗೆ ಮೀರಿದ ಬಾಂಧವ್ಯವಾಗಿದೆ ಎಂದು ಅನೀಶ್ ರವಿ ಹೇಳಿದರು. ಮಾಜಿ ಡಯಟ್ ಪ್ರಾಂಶುಪಾಲ ಡಾಕ್ಟರ್ ಎಂ ಬಾಲನ್ ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡು ಅಧ್ಯಕ್ಷತೆ ವಹಿಸಿದರು. ಬಡ್ಸ್ ಶಾಲೆಗಳಲ್ಲಿನ ಶಿಕ್ಷಕರು ಮಕ್ಕಳ ಶಿಕ್ಷಣವನ್ನು ಮಾತ್ರವಲ್ಲದೆ ಅವರ ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತಾರೆ. ವಿಶೇಷ ಕಲಿಕಾ ವಿಧಾನಗಳು ಹಾಗೂ ವೈಯಕ್ತಿಕ ಗಮನವು ಈ ಶಿಕ್ಷಕರ ದೈನಂದಿನ ಪಾಠವಾಗಿದೆ. ಶಿಕ್ಷಕರು ಒದಗಿಸುವ ಈ ಸೇವೆಗಾಗಿ ಸಮಾಜದಿಂದ ಹೆಚ್ಚಿನ ಗಮನ ಹಾಗೂ ಬೆಂಬಲವನ್ನು ಪಡೆಯಬೇಕು. ಈ ಗೌರವದ ಸನ್ಮಾನ ಸಮಾರಂಭದ ಮೂಲಕ ಸಮಾಜವು ಬಡ್ಸ್ ಶಿಕ್ಷಕರ ಸೇವೆಯನ್ನು ಗುರುತಿಸುತ್ತದೆ ಹಾಗೂ ಅವರ ಬೋಧನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತದೆ ಎಂದು ಸಂಘಟಕರು ಹೇಳಿದರು. ಜಿಲ್ಲೆಯ ಸುಮಾರು 55 ಶಿಕ್ಷಕರಿಗೆ ಜಿಲ್ಲಾ ಮಿಷನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಪಿ ಮುರಳೀಧರನ್, ಎ ರಾಧಾಕೃಷ್ಣನ್, ಕಾಂಜಂಗಾಡು ನಗರಸಭೆಯ ಸಿಡಿಎಸ್ ಅಧ್ಯಕ್ಷೆ ಸುಜಿನಿ, ಸೂರ್ಯ ಜಾನಕಿ, ಜಿಲ್ಲಾ ಮಿಷನ್ ಸಹಾಯಕ ಸಂಯೋಜಕ ಡಿ ಹರಿದಾಸ್ ಹಾಗೂ ಸಿಎಚ್ ಇಕ್ಬಾಲ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಮಿಷನ್ ಸಹಾಯಕ ಸಂಯೋಜಕ ಕಿಶೋರ್ ಕುಮಾರ್ ಸ್ವಾಗತಿಸಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಮನು ಧನ್ಯವಾದವಿತ್ತರು. ಅಧ್ಯಕ್ಷರು, ಅಕೌಂಟೆಂಟ್, ಆನಿಮೇಟರ್, ಬ್ಲಾಕ್ ಸಂಯೋಜಕರು ಹಾಗೂ ಜಿಲ್ಲಾ ಮಿಷನ್ ಸಿಬ್ಬಂದಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಉದ್ಯಮಗಳ ಚಟುವಟಿಕೆಗಳನ್ನು ಸಂಘಟಿಸಲು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ನೇತೃತ್ವದಲ್ಲಿ ಕಾಂಜಂಗಾಡು ಬ್ಲಾಕ್ನಲ್ಲಿ ಜಾರಿಗೆ ತಂದಿರುವ ಸ್ಟಾರ್ಟ್ ಅಪ್ ವಿಲೇಜ್ ಉದ್ಯಮಶೀಲತಾ ಕಾರ್ಯಕ್ರಮ ಕಚೇರಿಯ ಉದ್ಘಾಟನೆ ನಡೆಯಿತು. ಇದರೊಂದಿಗೆ ಮಹಿಳಾ ಘಟಕದ ಯೋಜನೆಯಡಿ ಪ್ರಾರಂಭಿಸಲಾದ ನವೀನ ಕುಟುಂಬಶ್ರೀ ಉದ್ಯಮಗಳ ಉದ್ಘಾಟನೆ ನಡೆಯಿತು. ವಿವಿಧ ಉದ್ಯಮಗಳ ಚಟುವಟಿಕೆಗಳನ್ನು ಸಂಘಟಿಸಲು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡಿನ ನೇತೃತ್ವದಲ್ಲಿ ಕಾಂಜಂಗಾಡು ಬ್ಲಾಕ್ನಲ್ಲಿ ಜಾರಿಗೆ ತಂದಿರುವ ಸ್ಟಾರ್ಟ್ ಅಪ್ ವಿಲೇಜ್ ಉದ್ಯಮಶೀಲತಾ ಕಾರ್ಯಕ್ರಮ ಕಚೇರಿಯ ಉದ್ಘಾಟನೆ ನಡೆಯಿತು. ಇದರೊಂದಿಗೆ ಮಹಿಳಾ ಘಟಕ ಯೋಜನೆಯಡಿಯಲ್ಲಿ ಪ್ರಾರಂಭಿಸಲಾದ ನವೀನ ಕುಟುಂಬಶ್ರೀ ಉದ್ಯಮಗಳ ಉದ್ಘಾಟನೆ ನಡೆಯಿತು. ಕಾಂಜಂಗಾಡು ಬ್ಲಾಕ್ ಪಂಚಾಯತ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಇ ಚಂದ್ರಶೇಖರ್ ಉದ್ಘಾಟಿಸಿದರು. 48 ലക്ഷം വലിയ പ്രസ്ഥാനം. അതിന് എന്താണ് ഇതിന്റെ പ്രത്യേകത? ഇപ്പോൾ ഇവിടെ ഇതൊക്കെ പറഞ്ഞല്ലോ, കേന്ദ്ര സംസ്ഥാന ഗവൺമെന്റുകളുടെ സഹായത്തോടുകൂടി ആരംഭിക്കാൻ കഴിയുന്ന പുതിയ സംരംഭങ്ങൾ ഉൾപ്പെടെയുള്ളവരെ സൂചിപ്പിച്ചു. അതിന്റെ ഭാഗമായി വ്യക്തികൾക്ക് സാമ്പത്തികമായ നേട്ടം ഉണ്ടാകും. ആ കുടുംബശ്രീക്കും ആ മേഖലയിൽ ആ പഞ്ചായത്തിനും അവിടെ അതിനാവശ്യമായ സാമ്പത്തിക അഭിവൃദ്ധി ഉണ്ടാവും. നമ്മുടെ ജില്ലക്കത് വലിയ സാമ്പത്തിക അഭിവൃദ്ധിയാവും. നമ്മുടെ സംസ്ഥാനത്തിനാവും, നമ്മുടെ രാജ്യത്തിനാവും. ഒരു സമ്പദ്ഘടനയെ പരിപോഷിപ്പിക്കുന്ന ശക്തിപ്പെടുത്തുന്ന അതിബൃഹത്തായ ഒരു പ്രസ്ഥാനമായി ഇത് വരും നാളുകളിൽ മാറുന്നതിന് സംശയമാണ്. ഇപ്പോൾ തന്നെ അംഗബലം കൊണ്ട് വലുതാണ്, സാമ്പത്തികമായി സ്രോതസ്സുകൾ എന്ന് ഒരുപാടുണ്ട്. എനിക്ക് തോന്നുന്നത് ചിലപ്പോൾ കേരളത്തിലെ 7 ബാങ്കുകളും നമ്മുടെ എക്സിക്യൂട്ടീവ് ഡയറക്ടറൊക്കെ പറയുകയാണ്, ബാങ്കുകൾ ഇങ്ങോട്ട് സമീപിക്കുകയാണ്. 48-50 ലക്ഷം ആളുകളെ ഒന്നിച്ച് അണിനിരത്തുന്ന ഈ വലിയ പ്രസ്ഥാനത്തിലെ മഹാപ്രസ്ഥാനത്തിന് എത്ര കോടി വേണമെങ്കിലും സാമ്പത്തിക സഹായം ചെയ്യാൻ സന്നദ്ധരായിട്ടുള്ള ബാങ്കുകൾ മുന്നോട്ട് വരും. ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ ಐಎಎಸ್ ಮುಖ್ಯ ಅತಿಥಿಗಳಾಗಿದ್ದರು. ಉದ್ಯಮಿಗಳಿಗೆ ಧನ ಸಹಾಯವನ್ನು ಎಚ್ ದಿನೇಶನ್ ಐಎಎಸ್ ವಿತರಿಸಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಂಕೆ ವಿಜಯನ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಮಿಷನ್ ಸಂಯೋಜಕ ಕೆ ರತೀಶ್ ಕುಮಾರ್ ಯೋಜನೆಯ ಬಗ್ಗೆ ವಿವರಿಸಿದರು. 2024 ಏಪ್ರಿಲ್ನಿಂದ ಪ್ರಾರಂಭವಾದ ಈ ಯೋಜನೆಯು 650 ಉದ್ಯಮಗಳ ಮೂಲಕ 720 ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ. 1,05,85,000 ರೂಪಾಯಿಗಳನ್ನು 4% ಬಡ್ಡಿ ದರದಲ್ಲಿ ಉದ್ಯಮಿಗಳಿಗೆ ಮಂಜೂರು ಮಾಡಲಾಗಿದೆ. ಬ್ಯಾಂಕ್ ಸಂಪರ್ಕದ ಮೂಲಕ ರೂಪಾಯಿ 50 ಲಕ್ಷ ನೀಡಲಾಗಿದೆ. ಈ ಯೋಜನೆಯು 4 ವರ್ಷಗಳಲ್ಲಿ 2,400 ಉದ್ಯಮಗಳನ್ನು ಪ್ರಾರಂಭಿಸುವ ಗುರಿಯನ್ನು ಹೊಂದಿದೆ. ಬ್ಲಾಕ್ನ ಎಲ್ಲ ನೆರೆಹೊರೆಯ ಸದಸ್ಯರಿಗೆ ಆರ್ಥಿಕ ಪ್ರಗತಿಯನ್ನು ಸೃಷ್ಟಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ಅಜನೂರು ಪಂಚಾಯತ್ ಅಧ್ಯಕ್ಷೆ ಟಿ ಶೋಭಾ, ಮಡಿಕೈ ಪಂಚಾಯತ್ ಅಧ್ಯಕ್ಷೆ ಎಸ್ ಪ್ರೀತಾ, ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರಹಮಾನ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಹಾಯಕ ಸಂಯೋಜಕ ಸಿಎಚ್ ಇಕ್ಬಾಲ್, ಬಿಎನ್ಎಸ್ಇಪಿ ಸಮಿತಿ ಸದಸ್ಯರು, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕಿ ಎಂ ಶೀಬಾ, ಬ್ಲಾಕ್ ಸಂಯೋಜಕಿ ಕೆ ನಿಮಿಷಾ ಮುಂತಾದವರು ಮಾತನಾಡಿದರು. ಜಿಲ್ಲಾ ಮಿಷನ್ ಸಹಾಯಕ ಸಂಯೋಜಕ ಡಿ ಹರಿದಾಸ್ ಸ್ವಾಗತಿಸಿ,
BNSEP ಅಧ್ಯಕ್ಷೆ ಕೆ ಸನುಜಾ ಧನ್ಯವಾದವಿತ್ತರು. ಜನಪ್ರತಿನಿಧಿಗಳು, CDS ಅಧ್ಯಕ್ಷ, ಜಿಲ್ಲಾ ಮಿಷನ್ ನೌಕರರು, ವಿವಿಧ ಪಂಚಾಯಿತಿಗಳ ಉದ್ಯಮಿಗಳು ಮುಂತಾದವರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಳೆದ 27 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೇರಳದ ಕಟ್ಟಡ ನಿರ್ಮಾಣ ತಂತ್ರಜ್ಞಾನರ ಸಂಘಟನೆಯಾದ ಲೆನ್ಸ್ಫೆಡ್ನ ಜಿಲ್ಲಾ ಸಮ್ಮೇಳನವು ಇದೇ 12ರಂದು ಕಾಸರಗೋಡು RK ಮಹಲ್ನಲ್ಲಿ ನಡೆಯಲಿದೆ. ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕೊನ್ನು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ 27 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೇರಳದ ಕಟ್ಟಡ ನಿರ್ಮಾಣ ತಂತ್ರಜ್ಞರ ಸಂಘಟನೆಯಾದ ಲೆನ್ಸ್ಫೆಡ್ನ ಜಿಲ್ಲಾ ಸಮ್ಮೇಳನವು ಇದೇ 12ರಂದು ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿಯ RK ಮಹಲ್ನಲ್ಲಿ ನಡೆಯಲಿದೆ. ಶಾಸಕ ಎನ್.ಎ. ನೆಲ್ಲಿಕೊನ್ನು ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಶಾಸಕರಾದ CH ಕುಂಜಾಂಬು ಹಾಗೂ AKM ಅಶ್ರಫ್ ಭಾಗವಹಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹಾಗೂ ಕಾಸರಗೋಡು ನಗರಸಭೆ ಅಧ್ಯಕ್ಷ ಅಬ್ಬಾಸ್ ಬೇಗಂ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಕೇಂದ್ರ ಸಮಿತಿ ಸದಸ್ಯರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಲೆನ್ಸ್ಫೆಡ್ ಕಾಸರಗೋಡು ಜಿಲ್ಲಾ ಸಮಿತಿಯು ಕಳೆದ 2 ವರ್ಷಗಳಲ್ಲಿ ಅನೇಕ ಸಕ್ರಿಯ ಚಟುವಟಿಕೆಗಳನ್ನು ನಡೆಸಿದೆ. ಕಳೆದ ವರ್ಷ ಡಿಸೆಂಬರ್ ಕೊನೆಯ ದಿನಗಳಲ್ಲಿ ಬಹಳ ವೈಭವದಿಂದ ನಡೆದ ಲೆನ್ಸ್ಫೆಡ್ ಬಿಲ್ಡ್ ಎಕ್ಸ್ಪೋ 2025 ಜಿಲ್ಲೆಯಲ್ಲಿ ಹೆಚ್ಚಿನ ಗಮನ ಸೆಳೆದ ಮೆಗಾ ಕಾರ್ಯಕ್ರಮವಾಗಿತ್ತು. ದೇಶದಲ್ಲಿ ಮನೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಪರವಾನಗಿಗಳನ್ನು ಕೇರಳ ಸರ್ಕಾರವು ಉಪಕ್ರಮದ ಮೇಲೆ ಜಾರಿಗೆ ತಂದಿರುವ ಕೆ-ಸ್ಮಾರ್ಟ್ ಸಾಫ್ಟ್ವೇರ್ ವ್ಯವಸ್ಥೆಯ ಮೂಲಕ ಪಡೆಯಲಾಗುತ್ತಿದೆ. ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಜಿಲ್ಲೆಯ ಎಲ್ಲ ಸಂಘಟನಾ ಕಾರ್ಯಕರ್ತರು ಕೆ-ಸ್ಮಾರ್ಟ್ ವ್ಯವಸ್ಥೆಯ ಮೂಲಕ ಯೋಜನೆಗಳು ಹಾಗೂ ಇತರ ದಾಖಲೆಗಳನ್ನು ನಿರ್ವಹಿಸಲು ಸಂಸ್ಥೆಯು ಸಮರ್ಥವಾಗಿದೆ ಎಂದು പദാധികാരികൾ സുദ്ദിഗോഷ്ഠിയിൽ ತಿಳಿಸಿದರು. കാസർഗോഡ് പുതിയ സ്റ്റാൻഡിലുള്ള RK മാളിൽ വെച്ച് നവംബർ മാസം 12-ാം തീയതി നാളെ നടത്തപ്പെടുകയാണ്. സംഘടനയുടെ ജില്ലാ പ്രസിഡന്റ് CV വിനോദ് കുമാർ അധ്യക്ഷത വഹിക്കുന്ന യോഗത്തിൽ കാസർഗോഡിൻ്റെ പ്രിയങ്കരനായ MLA ശ്രീ N.A. നെല്ലിക്കുന്ന് സമ്മേളനം ഉദ്ഘാടനം ചെയ്യുകയാണ്. ഉദുമ MLA CH കുഞ്ഞമ്പു, അതുപോലെ തന്നെ മഞ്ചേശ്വരം MLA AKM അഷ്റഫ്, ജില്ലാ പഞ്ചായത്ത് പ്രസിഡന്റ് ബേബി ബാലകൃഷ്ണൻ, കാസർഗോഡ് മുനിസിപ്പൽ ചെയർമാൻ അബ്ബാസ് ബീഗം തുടങ്ങിയവർ സംസാരിക്കുന്നു. സംഘടനയുടെ സംസ്ഥാന പ്രസിഡന്റ് CS വിനോദ് കുമാർ, സംഘടനയുടെ സംസ്ഥാന സെക്രട്ടറി ജിതിൻ സുധാകരൻ, സംസ്ഥാന ട്രഷറർ ഗിരീഷ് കുമാർ, സംഘടനയുടെ സംസ്ഥാന സെൻട്രൽ കമ്മിറ്റി അംഗങ്ങളായ മുഹമ്മദ് ഫൈസൽ, അതുപോലെ തന്നെ മധുസൂദനൻ തുടങ്ങിയവർ സംസാരിക്കുന്നു. ಜಿಲ್ಲಾಧ್ಯಕ್ಷ CV ವಿನೋದ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಅನಿಲ್ ಕುಮಾರ್ MB, ಜಿಲ್ಲಾ ಕೋಶಾಧಿಕಾರಿ ಮೊಹಮ್ಮದ್ ರಶೀದ್ PA, ಜಿಲ್ಲಾ ಉಪಾಧ್ಯಕ್ಷ ರಾಜನ್ P, ಕಾಸರಗೋಡು ಏರಿಯಾ ಅಧ್ಯಕ್ಷ ಅಬ್ದುಲ್ ಲತೀಫ್ EM ಹಾಗೂ ಸಂಘಟನಾ ಸಮಿತಿ ಅಧ್ಯಕ್ಷ ಸಾಜಿ ಮ್ಯಾಥ್ಯೂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ NGO ಸಂಘ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನೆ ನಡೆಸಿತು. ಕ್ಷಾಮ ಭತ್ಯೆ ಬಾಕಿ ನಿರಾಕರಣೆಯನ್ನು ವಿರೋಧಿಸಿ ಈ ಪ್ರತಿಭಟನೆಯನ್ನು ನಡೆಸಲಾಯಿತು. ಸರಕಾರಿ ನೌಕರರಿಗೆ 2023 ಜನವರಿ 1ರಿಂದ ಲಭಿಸಬೇಕಾಗಿದ್ದ 4% ಕ್ಷಾಮ ಭತ್ಯೆ ನವೆಂಬರ್ ತಿಂಗಳಲ್ಲಿ ವಿತರಿಸಲಾಗುವ ಸಂಬಳದೊಂದಿಗೆ ನೀಡಲಾಗುವುದು ಎಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಆದರೆ ಕ್ಷಾಮ ಭತ್ಯೆ ಸಹಿತ ಅನುಮೋದಿಸಲ್ಪಟ್ಟ ಆದೇಶಕ್ಕೆ ಬದಲಾಗಿ 18% ಕ್ಷಾಮ ಭತ್ಯೆಯನ್ನು 22% ಕ್ಷಾಮ ಭತ್ಯೆಗೆ ಹೆಚ್ಚಿಸಿದಂತೆ ದಾಖಲೆಗಳಲ್ಲಿ ಮಾತ್ರ ದಾಖಲಿಸಲಾಗಿದೆ. ಆದರೆ ನೌಕರರಿಗೆ ನೀಡಬೇಕಾಗಿದ್ದ 34 ತಿಂಗಳ ಕ್ಷಾಮ ಭತ್ಯೆಯನ್ನು ನಿರಾಕರಿಸಲಾಗುತ್ತಿದೆ ಎಂದು ಆರೋಪಿಸಿ ಹಣಕಾಸು ಸಚಿವರ ಏಕಪಕ್ಷೀಯ ಕ್ರಮಗಳನ್ನು ಪ್ರತಿಭಟಿಸಿಕೊಂಡು ಕೇರಳ NGO ಸಂಘ ಜಿಲ್ಲಾ ಸಮಿತಿಯು ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ರಾಜ್ಯ ಎಕ್ಸಿಕ್ಯೂಟಿವ್ ಸದಸ್ಯ P. ಪೀತಾಂಬರನ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. അവസാനമായി പ്രഖ്യാപിച്ച 4% ക്ഷാമബത്ത 2023 ജനുവരിയിൽ ജീവനക്കാർക്ക് പ്രഖ്യാപിക്കേണ്ട ക്ഷാമബത്തയായിരുന്നു. ആ ക്ഷാമബത്ത പ്രഖ്യാപിക്കുമ്പോൾ അതിൻ്റെ കുടിശ്ശിക ഉൾപ്പെടെ 2023 ജനുവരി മുതൽ പ്രാബല്യത്തിൽ വരുന്ന രീതിയിൽ ജീവനക്കാർക്ക് ഉത്തരവായി വരണം എന്നാണ്
മന്ത്രിസഭ എടുത്ത തീരുമാനം. ആ മന്ത്രിസഭ, കേരളത്തിൻ്റെ മന്ത്രിസഭ കൂട്ടുത്തരവാദിത്വത്തോടെ കേരളത്തിലെ ജീവനക്കാർക്ക് 4% ക്ഷാമബത്ത അരിയർ ഉൾപ്പെടെ അനുവദിക്കാൻ തയ്യാറായപ്പോൾ 4% ക്ഷാമബത്ത ഒക്ടോബറിലെ ശമ്പളത്തിൽ മാത്രം അനുവദിക്കുകയും കുടിശ്ശികയുടെ കാര്യത്തിൽ മൗനം പാലിക്കുകയും ചെയ്തു. കൃത്യമായി നമ്മൾ മനസ്സിലാക്കുന്നത് നമ്മുടെ ധനമന്ത്രിയുടെ ഭാഗത്തു നിന്നും ആണ് ഇത്തരം വെട്ടിനിരത്തലുകൾ ഉണ്ടായിട്ടുള്ളത്. ധനമന്ത്രിയുടെ ഓഫീസിൽ നിന്നാണ് നമുക്ക് ലഭിക്കേണ്ട 4% ക്ഷാമബത്തയുടെ അരിയർ അനുവദിക്കാതെ തടഞ്ഞു വച്ചിരിക്കുന്നത്. ಜಿಲ್ಲಾಧ್ಯಕ್ಷ ಕೆ ರಂಜಿತ್ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿದರು. ಸಂತೋಷ್ ವಿಕೆ, ಸಚಿನ್, ಮೋಹನನ್, ಅಭಿಜಿತ್, ವಿಶ್ವನಾಥ್ ನಾಯಕ್, ರಾಜೇಶ್, ರತೀಶ್, ರಾಮಚಂದ್ರ ಮುಂತಾದವರು ಭಾಗವಹಿಸಿದ್ದರು. ಸುನಿಲ್ ಪಿಸಿ ಪುಳುವಿಂಚಿ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ರವಿಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಉಪಜಿಲ್ಲಾ ಅರಬಿಕ್ ಎಲ್ಪಿ ವಿಭಾಗ ಅರಬಿ ಕಲೋತ್ಸವದಲ್ಲಿ ಸತತ 3ನೇ ಬಾರಿಗೆ ಬೆದಿರೆ ಪಿಟಿಎಂ ಎಯುಪಿ ಶಾಲೆ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇದರ ಭಾಗವಾಗಿ ವಿಜಯೋತ್ಸವ ಮೆರವಣಿಗೆಯನ್ನು ಆಯೋಜಿಸಲಾಯಿತು. ಕಾಸರಗೋಡು ಉಪಜಿಲ್ಲಾ ಅರಬಿಕ್ ಎಲ್ಪಿ ವಿಭಾಗ ಅರಬಿ ಕಲೋತ್ಸವದಲ್ಲಿ ಸತತ 3ನೇ ಬಾರಿಗೆ ಬೆದಿರಾ ಪಿಟಿಎಂ ಎಯುಪಿ ಶಾಲೆ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇದರ ಭಾಗವಾಗಿ ವಿಜಯೋತ್ಸವ ಮೆರವಣಿಗೆಯನ್ನು ಆಯೋಜಿಸಲಾಯಿತು. 13 ವಿಭಾಗಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ತೆರೆದ ವಾಹನದಲ್ಲಿ ಕುಳ್ಳರಿಸಿ ಸ್ಕೌಟ್ ಹಾಗೂ ಗೈಡ್, ರೆಡ್ ಕ್ರಾಸ್, ಕರಾಟೆ ವಿದ್ಯಾರ್ಥಿಗಳು ಬ್ಯಾಂಡ್ ವಾದ್ಯಗಳ ಜೊತೆಗೆ ವಿಜಯೋತ್ಸವ ಮೆರವಣಿಗೆಯೂ ಸಾಗಿತು. ವಿಜಯೋತ್ಸವ ಮೆರವಣಿಗೆ ಅಣಂಗೂರು ಜಂಕ್ಷನ್ನಿಂದ ಬೆದಿರಾ ಪಿಡಿಎಂ ಎಯುಪಿ ಶಾಲೆಯವರೆಗೆ ವೈವಿಧ್ಯಮಯವಾಗಿ ಸಾಗಿತು. ಮಕ್ಕಳನ್ನು ಸನ್ಮಾನಿಸಿದ ಸಭೆಯಲ್ಲಿ ಮ್ಯಾನೇಜರ್ ಸಿಎ ಮುಹಮ್ಮದ್ ಕುಂಜಿ, ಪಿಟಿಎ ಅಧ್ಯಕ್ಷ ಸಲಹುದ್ದೀನ್ ಬೆದಿರಾ, ಸಿಎ ಅಬ್ದುಲ್ಲಾ ಕುಂಜಿ, ಬಿಎಂಸಿ ಬಶೀರ್, ಬಿಕೆ ಅಬ್ದುಲ್ ರೆಹಮಾನ್, ಮುಹಮ್ಮದ್ ಮಾಣಿಮೂಲಾ, ರಿಷಾದ್ ಪಳ್ಳಂ, ಹಿರಿಯ ಶಿಕ್ಷಕಿ ಶಾಲಿನಿ ಟೀಚರ್, ಪಿಸಿ ಅಬ್ದುಲ್ಲಾ ಮಾಸ್ಟರ್ ಮುಂತಾದವರು ಮಾತನಾಡಿದರು. തുടർച്ചയായി 3 വർഷമായി എൽബിക് അറബിക് കലാമേളയിൽ ചാമ്പ്യൻഷിപ്പ് നേടുന്നത്, അതിൻ്റെ ഒരു വിജയാഘോഷമാണ് ഇന്നിവിടെ നടന്നുകൊണ്ടിരിക്കുന്നത്. കലാപരമായും അതുപോലെ കായികമായും വളരെ അധികം സബ് ജില്ലയിലും അതുപോലെ ജില്ലയിലൊക്കെ ഉയർന്നു നിൽക്കുന്ന ഒരു വിദ്യാലയമാണ് PTM AUP സ്കൂൾ. കഴിഞ്ഞ അധ്യയന വർഷം നാഷണൽ ലെവലിൽ റെസ്ലിംഗിൽ ചാമ്പ്യൻഷിപ്പിൽ പങ്കെടുക്കുകയും ഇപ്രാവശ്യം സംസ്ഥാന തലത്തിൽ റെസ്ലിംഗിൽ 3ാം സ്ഥാനം നേടിയതും നമ്മുടെ സ്കൂളിലെ വിദ്യാർത്ഥിയാണ്. കഴിഞ്ഞ വർഷം സബ് ജില്ലയിൽ തന്നെ മികച്ചൊരു വിദ്യാലയമായിക്കൊണ്ട് സർക്കാർ നടത്തിയ LSSഉം അതുപോലെ US പരീക്ഷയിൽ ഉന്നത വിജയം നേടുകയും ഏറ്റവും കൂടുതൽ കുട്ടികൾ വിജയിക്കുകയും ചെയ്ത ഒരു സ്ഥാപനമാണ് നമ്മുടേത്. ಮುಖ್ಯೋಪಾಧ್ಯಾಯಿನಿ ರೋಶ್ನಿ ಕೃಷ್ಣನ್ ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ಫಾತಿಮತ್ ರಸ್ಲಿ ಟೀಚರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಜನತೆಗೆ ಮರಳಿ ಮನೋರಂಜನೆ ನೀಡಲು AHS ತಂಡದ 7ನೇ ಸೀಸನ್ ಆದ 2025-26ನೇ ಸಾಲಿನ ಮಂಜೇಶ್ವರ ಬೀಚ್ ಉತ್ಸವವು ವರ್ಣರಂಜಿತವಾಗಿ ಆರಂಭವಾಗಿದೆ. ಈ ಬಾರಿಯೂ ಬೀಚ್ಗೆ ಭೇಟಿ ನೀಡುವವರಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ. ಮಂಜೇಶ್ವರ ಜನತೆಗೆ ಮರಳಿ ಮನೋರಂಜನೆ ನೀಡಲು AHS ತಂಡದ 7ನೇ ಸೀಸನ್ ಆದ 2025-26ನೇ ಸಾಲಿನ ಮಂಜೇಶ್ವರ ಬೀಚ್ ಉತ್ಸವವು ವರ್ಣರಂಜಿತವಾಗಿ ಆರಂಭವಾಗಿದೆ. ಕಳೆದ 6 ಸೀಸನ್ಗಳಾಗಿ ಬೀಚ್ ಫೆಸ್ಟ್ನೊಂದಿಗೆ ಸಾಗುತ್ತಿರುವ AHS ತಂಡವು ಈ ಬಾರಿಯೂ ಬೀಚ್ಗೆ ಭೇಟಿ ನೀಡುವವರಿಗೆ ಉಚಿತ ಪ್ರವೇಶದೊಂದಿಗೆ ಅತ್ಯುತ್ತಮ ಮನೋರಂಜನೆ ಹಾಗೂ ವಿಶಿಷ್ಟ ಅನುಭವಗಳನ್ನು ಒದಗಿಸುವ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಬೀಚಿನ ಫೆಸ್ಟ್ ಪ್ರಾಯೋಜಕರಾದ ಶಾನ್ವಾಸ್, ಶರೀಫ್ ಹಾಗೂ ಇರ್ಫಾನ್ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿದ್ದಾರೆ. ನೈಸರ್ಗಿಕ ಸೌಂದರ್ಯ ಹಾಗೂ ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾದ ಕುಂಡುಕೊಳಕೆ ಬೀಚ್ ಪ್ರದೇಶವು ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.
ಕಳೆದ ವರ್ಷಗಳಲ್ಲಿ ಸಮಗ್ರ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದೊಂದಿಗೆ ಪ್ರವಾಸಿಗರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಈಗ ಬೀಚ್ ಉತ್ಸವದ ಆಯೋಜನೆಯು ಮಂಜೇಶ್ವರ ಹಾಗೂ ಹತ್ತಿರದ ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ವಾರ್ಡ್ ಸದಸ್ಯೆ ಮುಮ್ತಾಜ್ ಸಮೀರಾ ರಿಬ್ಬನ್ ಕತ್ತರಿಸುವ ಮೂಲಕ ബീച്ച് ഉത്സവವನ್ನು ഉദ്ഘാಟಿಸಿದರು. മഞ്ചേശ്വരത്തിൻ്റെ നേതൃത്വത്തിൽ നടത്തുന്ന ബീച്ച് ഫെസ്റ്റാണ് ഇന്നിവിടെ ഔപചാരികമായി ഉദ്ഘാടനം ചെയ്തത്. നമ്മളെ സംബന്ധിച്ചിടത്തോളം, നമ്മുടെ നാടിനെ സംബന്ധിച്ചിടത്തോളം, നമ്മളെ കുട്ടികളെ സംബന്ധിച്ചിടത്തോളം ഒരു ബീച്ച് ഫെസ്റ്റ് എന്ന് പറയുന്നത് കുട്ടികളുടെ ഒരു ആഘോഷ പരിപാടിയാണ്. ആ ആഘോഷ പരിപാടി വിജയിപ്പിക്കേണ്ടത് നമ്മുടെ നാട്ടിലെ മുഴുവൻ ആളുകളുടെയും കടമയും ബാധ്യതയുമാണ്. ಸಮಾರಂಭದಲ್ಲಿ ಅಶ್ರಫ್ ಬಡಾಜೆ, ಹರಿಶ್ಚಂದ್ರ ಮಂಜೇಶ್ವರ, ಅಶ್ರಫ್ ಕುಂಜತ್ತೂರು, ದಯಾಕರ್ ಮಾಡ, ಪಂಚಾಯತ್ ಸದಸ್ಯೆ ರೇಖಾ, ಕೈಗಾರಿಕೋದ್ಯಮಿ ಆಲಿಕುಟ್ಟಿ, ಅನ್ವರ್, ಆಸಿಫ್, ಹ್ಯಾರಿಸ್ ಹಾಗೂ ಪ್ರಾಯೋಜಕರಾದ ಶಾನ್ವಾಸ್ ಅಹಮದ್, ಶರೀಫ್ ನ್ಯಾಷನಲ್, ಇರ್ಫಾನ್ ಮುಂತಾದವರು ಉಪಸ್ಥಿತರಿದ್ದರು. ಡಿಸೆಂಬರ್ 7ರವರೆಗೆ ನಡೆಯಲಿರುವ ಈ ಉತ್ಸವವು ಮಂಜೇಶ್ವರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಹಬ್ಬದ ವಾತಾವರಣವನ್ನು ತರಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಮೊದಲ ದಿನವೇ ಉತ್ತಮ ಪ್ರಕ್ರಿಯೆ ದೊರೆತ ನಂತರ ಗ್ರಾಮಸ್ಥರ ಬೆಂಬಲಕ್ಕಾಗಿ ಪ್ರಾಯೋಜಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉತ್ಸವದಲ್ಲಿ ಸ್ಥಾಪಿಸಲಾದ ಜಾಯಿಂಟ್ ವೀಲ್ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುತ್ತಿದೆ. ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಮಕ್ಕಳ ಹೆಲಿಕಾಪ್ಟರ್, ಸ್ಕಾರ್ಪಿಯೋ, ಜಂಪಿಂಗ್, ಸಣ್ಣ ಮಕ್ಕಳ ರೈಲು, ದೋಣಿ ವಿಹಾರ ಮುಂತಾದ ವಿವಿಧ ಸವಾರಿಗಳು ಕಾಸರಗೋಡು ಹಾಗೂ ಮಂಗಳೂರು ನಗರಗಳಲ್ಲಿ ಮನೋರಂಜನಾ ಮೇಳಕ್ಕಿಂತ ವಿಭಿನ್ನ ಅನುಭವಗಳನ್ನು ನೀಡುತ್ತದೆ. ರುಚಿಕರವಾದ ಆಹಾರಕ್ಕಾಗಿ ಕಡಲ ತೀರದಲ್ಲಿ ವಿಶೇಷ ಮಳಿಗೆಯನ್ನು ಸಹ ಸ್ಥಾಪಿಸಲಾಗಿದೆ. ಬರ್ಗರ್, ಪಾನಿಪುರಿ, ಐಸ್ ಕ್ರೀಮ್ ಮುಂತಾದ ಭಕ್ಷ್ಯಗಳನ್ನು ಸಂಗೀತ ಲಯದೊಂದಿಗೆ ಆನಂದಿಸುವ ಅವಕಾಶವು ಉತ್ಸಾಹಭರಿತವನ್ನಾಗಿಸುತ್ತದೆ. ಎಲ್ಲ ವಯಸ್ಸಿನವರಿಗೆ ಮನೋರಂಜನೆಯನ್ನು ಒದಗಿಸಲು ಇಲ್ಲಿ ಆಟದ ಮಳಿಗೆಯನ್ನು ಸಹ ಸ್ಥಾಪಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎದಿರ್ತೋಡು ಶಂಸುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಖತೀಬ್ ಅಬ್ದುಲ್ ನಸಾರ್ ಯಾಮನಿ ಉದ್ಘಾಟಿಸಿದರು. ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಎದುರ್ತೋಡ್ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುವ ಶಂಸುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ 2ನೇ ವಾರ್ಷಿಕ ಹಾಗೂ ಮೊದಲ ಮಜ್ಲಿಸ್ ನೂರ್ ವಾರ್ಷಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿತು. ಅಕಾಡೆಮಿಯು ಇಂದು 3 ಅಲ್ಬಿರ್ ಶಾಲೆಗಳು, 2 ಬಿಸ್ಮಿ ಇಸ್ಲಾಮಿಕ್ ಶಾಲೆಗಳು ಹಾಗೂ 1 ಅಲ್ಬಿರ್ ಪ್ಲೇ ಸ್ಕೂಲ್ನೊಂದಿಗೆ ಮುಂದುವರಿಯುತ್ತಿದೆ. ಕಾರ್ಯಕ್ರಮದ ಮೊದಲ ದಿನವಾದ ಶನಿವಾರ ರಾತ್ರಿ ಎದುರ್ತೋಡ್ ಜಮಾಅತ್ ಅಧ್ಯಕ್ಷ ಎಂ ಅಬ್ದುಲ್ಲಾ ಕುಂಜಿ ಹಾಜಿ ಅಧ್ಯಕ್ಷತೆಯಲ್ಲಿ ಖತೀಬ್ ಅಬ್ದುಲ್ ನಾಸರ್ ಯಮಾನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಕಾಡೆಮಿ ಅಧ್ಯಕ್ಷ ಇ ಅಬ್ದುಲ್ಲಾ ಕುಂಜಿ ಹಾಜಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸೋಫಿಯಾನ್ ಭಕವಿ ಮುಖ್ಯ ಭಾಷಣ ಮಾಡಿದರು. ಶೈಖುನಾ ನಾಲಂಗೇರಿ ಉಸ್ತಾದ್ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ವೇದಿಕೆಯಲ್ಲಿ ಎದುರ್ತೋಡಿನಿಂದ ಪ್ರಥಮವಾಗಿ ಪಟ್ಟಿಕಾಡ್ ಜಾಮಿಯಾ ನೂರ್ಗೆ ಸೇರ್ಪಡೆಗೊಂಡು ಸನ್ನದ್ ಲಭಿಸಿದ ಹಾಗೂ ವಿಜ್ಞಾನ ವಿಧಾನದಲ್ಲಿ ಅರ್ಧ ಶತಮಾನಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಪಿಕೆ ಮೊಹಮ್ಮದ್ ಕುಂಜಿ ಫೈಸಿ ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಲಾಯಿತು. 2ನೇ ದಿನವಾದ ಭಾನುವಾರ ಮಗ್ರಿಬ್ ಪ್ರಾರ್ಥನೆ ಬಳಿಕ ನಡೆದ ಮಜ್ಲಿಸ್ ನೂರ್ ಸದಸ್ಸಿಗೆ ನಿಲ್ಲಿಕಟ್ಟೆ ಖತೀಬ್ ಇಪಿ ಅಮ್ಸತ್ ಸಾದಿ ನೇತೃತ್ವ ನೀಡಿದರು. ಪಿಎಸ್ ಇಬ್ರಾಹಿಂ ಫೈಸಿ ಪಳ್ಳಂಗೋಡ್ ದೋಹಾ ಸಲ್ಲಿಸಿದರು. ಸೈಯದ್ ಫೈಸಲ್ ಕೋಯಮ್ಮ ತಂಗಳ್ ಹಲ್ಬಿಕಾರಿ ಕುನ್ನಿಂಗೈ ಉದ್ಘಾಟನೆ ನಿರ್ವಹಿಸಿದ ಕಾರ್ಯಕ್ರಮದಲ್ಲಿ ನೌಶಾದ್ ಭಕವಿ ಮುಖ್ಯ ಭಾಷಣ ಮಾಡಿದರು. ವೇದಿಕೆಯಲ್ಲಿ ನೌಶಾದ್ ಭಕವಿ ಉಸ್ತಾದ್ 1 ವರ್ಷ ಮಜ್ಲಿಸ್ ನೂರ್ ಸದಸ್ಸಿಗೆ ನೇತೃತ್ವ ನೀಡಿದವರನ್ನು ಸನ್ಮಾನಿಸಿದರು. 2 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಜಮಾಅತ್ ಅಧ್ಯಕ್ಷ ಎಂ ಅಬ್ದುಲ್ಲಾ ಕುಂಜಿ ಹಾಜಿ, ಕಾರ್ಯದರ್ಶಿ ಎಂ ಅಬೂಬಕರ್ ಹಾಜಿ, ಕೋಶಾಧಿಕಾರಿ ಬೇರ್ಕಾ ಅಬ್ದುಲ್ಲಾ ಕುಂಜಿ ಹಾಜಿ, ಎಂ ಮಹಮೂದ್ ಕುಂಜಿ ಮುಸ್ಲಿಯಾರ್, ಮೂಸಾ ಮೌಲವಿ, ಅಬ್ದುಲ್ ರಜಕ್ ಅರ್ಷದಿ, ಇಬ್ರಾಹಿಂ ಅರ್ಷರಿ, ಅರ್ಷಫ್ ಮೌಲವಿ, ಹಾಫೀಜ್ ಸಾವದ್ ಹಾಫಿ, ಕಬೀರ್ ಚೆರ್ಕಳ, ಸಿದ್ದಿಕ್ ಕುಂಟಾರ್, ಅನಸ್ ಎದುರ್ತೋಡ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾವಣೇಶ್ವರ ಅಳಿಕೋಡನ್ ಗ್ರಂಥಾಲಯ, ಅಳಿಕೋಡನ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಚಿತ್ತಾರಿ ಸೇವಾ ಸಹಕಾರಿ ಬ್ಯಾಂಕ್ ಆಶ್ರಯದಲ್ಲಿ ವಿದ್ಯಾನಿಧಿ ಸ್ನೇಹ ಕುಟುಕ ಯೋಜನೆಯ ಉದ್ಘಾಟನೆ ಹಾಗೂ ಸರ್ಗೋತ್ಸವ ವಿಜೇತರ ಸನ್ಮಾನ ಸಮಾರಂಭ ನಡೆಯಿತು. ಚಿತ್ತಾರಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪವಿತ್ರನ್ ಮಾಸ್ಟರ್ ಉದ್ಘಾಟಿಸಿದರು. ರಾವಣೇಶ್ವರನ್ ಅಳಿಕೋಡನ್ ಗ್ರಂಥಾಲಯ, ಅಳಿಕೋಡನ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಚಿತ್ತಾರಿ ಸೇವಾ ಸಹಕಾರಿ ಬ್ಯಾಂಕ್ ಆಶ್ರಯದಲ್ಲಿ ವಿದ್ಯಾನಿಧಿ ಸ್ನೇಹ ಕುಟುಕ ಯೋಜನೆಯ ಉದ್ಘಾಟನೆ ಹಾಗೂ ಸರ್ಗೋತ್ಸವ ವಿಜೇತರ ಸನ್ಮಾನ ಸಮಾರಂಭ ನಡೆಯಿತು. ಚಿತ್ತಾರಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪವಿತ್ರನ್ ಮಾಸ್ಟರ್ ಉದ್ಘಾಟಿಸಿದರು.
ಪ್ರೆಸಿಡೆಂಟ್ ಎಂ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದರು. ಚಿತ್ತಾರಿ ಸೇವಾ ಸಹಕಾರಿ ಬ್ಯಾಂಕ್ ಕಾರ್ಯದರ್ಶಿ ಕರುಣಾಕರನ್ ಕುಂಜತ್, ಕೆ ಶಶಿ, ಎಂ ಸುನೀತಾ, ಪಿ ಅನೀಶ್, ಗಂಗಾಧರನ್, ಉಷಾ ರವೀಂದ್ರನ್, ಕ್ಲಬ್ ಕಾರ್ಯದರ್ಶಿ ಕೆವಿ ವಿನೋದ್, ಅಧ್ಯಕ್ಷ ಪಿ ಪ್ರಕಾಶನ್ ಮುಂತಾದವರು ಉಪಸ್ಥಿತರಿದ್ದರು. ಗ್ರಂಥಾಲಯ ಕಾರ್ಯದರ್ಶಿ ಟಿಸಿ ದಾಮೋದರನ್ ಮಾಸ್ಟರ್ ಸ್ವಾಗತಿಸಿ ಗ್ರಂಥಪಾಲಕಿ ಸುರೇಖಾನಂದ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಗಾಂಜಾ ಪ್ರಕರಣದ ಆರೋಪಿಗಳಿಗೆ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ತಲಾ 30,000 ರೂಪಾಯಿ ದಂಡ. ಕಣ್ಣೂರು ಮಟ್ಟನೂರು ನಿವಾಸಿಗಳಾದ ರನೀಸ್ ಹಾಗೂ ಮೆಹರೂಫ್ ಎಂಬವರಿಗೆ ಶಿಕ್ಷಾ ವಿಧಿ. ಕಾಸರಗೋಡು ಜಿಲ್ಲೆಯ ಬಡ್ಸ್ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಕಾಂಜಂಗಾಡಿ ರಾಜ ರೆಸಿಡೆನ್ಸಿಯಲ್ಲಿ ಕಾರ್ಯಕ್ರಮ ಆಯೋಜನೆ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ನೇತೃತ್ವದಲ್ಲಿ ಸ್ಟಾರ್ಟ್ಅಪ್ ವಿಲೇಜ್ ಉದ್ಯಮಶೀಲತಾ ಕಾರ್ಯಕ್ರಮ ಕಚೇರಿಯ ಉದ್ಘಾಟನೆ. ಶಾಸಕ ಇ ಚಂದ್ರಶೇಖರ್ ಅವರಿಂದ ಉದ್ಘಾಟನೆ. ಲೆನ್ಸ್ಫೆಡ್ಡಿನ ಜಿಲ್ಲಾ ಸಮ್ಮೇಳನವು 12ರಂದು ಕಾಸರಗೋಡು ಆರ್ಕೆ ಮಹಲ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಕೇರಳ ಎನ್ಜಿಒ ಸಂಘ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸಿವಿಲ್ ಸ್ಟೇಷನ್ನಲ್ಲಿ ಪ್ರತಿಭಟನೆ. ಕ್ಷಾಮ ಭತ್ಯೆ ಬಾಕಿ ನಿರಾಕರಣೆಯನ್ನು ವಿರೋಧಿಸಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.